ಇನ್ನು ಹಾವೇರಿಯಲ್ಲಿನ ಈ ಘಟನೆಯ ಬಗ್ಗೆ ಪ್ರಿಯಾಂಕ ಖರ್ಗೆ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗಾಯಾಳು ಯುವಕರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಏನಾಗಿದೆ ಪೊಲೀಸರು ತನಿಖೆ ಮಾಡ್ತಾರೆ. ಇದು ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರ ಹೇಳಿಕೆ. ನಿನ್ನೆ ಹಾವೇರಿಯಲ್ಲಿ ಆದಂತಹ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಅದೇ ಇದರಲ್ಲಿ ಅದು ಮಸೀದಿ ಮುಂದೆ ತಗೊಂಡು ಹೋಗ್ತಾ ಇದೆ. ಇಬ್ಬರು ಯುವಕರು ಘರ್ಷಣೆ ಮಾಡ್ಕೊಂಡಿದ್ದಾರೆ. ಅದನ್ನು ಈಗಾಗಲೇ ಅವರೆಲ್ಲರೂ ಇದರಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಅದಾದಮೇಲೆ ತನಿಖೆ ಮಾಡ್ತೀವಿ ಏನೇನಾಗಿದೆ ಅಂತ. ಅದೇ ಇದರಲ್ಲಿ ಅದು ಮಸೀದಿ ಮುಂದೆ ತಗೊಂಡು ಹೋಗ್ತಾ ಇದೆ. ಇಬ್ಬರು ಯುವಕರು ಘರ್ಷಣೆ ಮಾಡ್ಕೊಂಡಿದ್ದಾರೆ. ಅದನ್ನು ಈಗಾಗಲೇ ಅವರೆಲ್ಲರೂ ಇದರಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಅದಾದಮೇಲೆ ತನಿಖೆ ಮಾಡ್ತೀವಿ ಏನೇನಾಗಿದೆ ಅಂತ. ಅದೇ ಇದರಲ್ಲಿ ಅದು ಮಸೀದಿ ಮುಂದೆ ತಗೊಂಡು ಹೋಗ್ತಾ ಇದೆ. ಇಬ್ಬರು ಯುವಕರು ಘರ್ಷಣೆ ಮಾಡ್ಕೊಂಡಿದ್ದಾರೆ. ಅದನ್ನು ಈಗಾಗಲೇ ಅವರೆಲ್ಲರೂ ಇದರಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಅದಾದಮೇಲೆ ತನಿಖೆ ಮಾಡ್ತೀವಿ ಏನೇನಾಗಿದೆ ಅಂತ. ಅದೇ ಇದರಲ್ಲಿ ಅದು ಮಸೀದಿ ಮುಂದೆ